ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ರಾಣಿಗೆ ಬಾಲನೇ ನನ್ನ ತಂದೆ ಅನ್ನೋ ಸತ್ಯ ಗೊತ್ತಾಗೋಯ್ತಾ? ಆ ಕಡೆ ಬಾಲನೇ ತನಗೆ ಹೊಡೆದಿದ್ದು ಅನ್ನೋ ಸತ್ಯ ವರದಾಗೆ ಗೊತ್ತಾಯ್ತಾ? ಹಾಗಿದ್ರೆ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯಬೇಡಿ. ಅಲ್ಲಿ ವರದ ಕೆಂಡಾಮಂಡಲ ಆಗಿದ್ದಾರೆ. ಯಾರು ನನಗೆ ಹೊಡೆದದ್ದು, ಯಾರು ಇರಬಹುದು, ಅದು ನನ್ನ ಮುಖ ಮುಚ್ಕೊಂಡು ಹೊಡೆದ್ನಲ್ಲ ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ. ಹೊಡೆದದ್ದು ಎಲ್ಲವನ್ನ ಕೂಡ ಹಾಗೆ ನೆನಪು ಮಾಡ್ಕೋತಿದ್ದಾರೆ. ಬಟ್ ಯಾರು ಅಂತ ಗೊತ್ತಾಗ್ತಿಲ್ಲ. ಯಾಕಂದರೆ ಮುಖ ಮುಚ್ಚಿದ್ರಿಂದಾಗಿ ತನಗೆ ಹೊಡೆದದ್ದು ಬಾಲ ಅಂತ ಗೊತ್ತಾಗ್ತಿಲ್ಲ. ಬಟ್ ನಾನು ನಿನ್ನ ಕಣ್ಮುಂದೆ ಬರ್ತೀನಿ ಕಣು, ಅವತ್ತು ನಿನ್ನ ಕತೆ ಮುಗೀತು ಅಂತ ಹೇಳಿ ಹೇಳಿದಂಥ ಮಾತುಗಳು ಹಾಗೆ ಇಲ್ಲಿ ವರದನ ಕಿವಿಯಲ್ಲಿ ಹಾಗೆ ಗೊನಗೊನಿಸ್ತಾ ಇದೆ. ಅಷ್ಟರಲ್ಲಿ ತನ್ನ ಹುಡುಗನ ಕರೀತಾರೆ. ನನಗೆ ಯಾರು ಹೊಡೆದ್ನೋ, ಅವ್ನು ಯಾರು ಅನ್ನೋದನ್ನು ಪತ್ತೆ ಹಚ್ಚಿದ್ಯಾ? ಜೊತೆಗೆ ಆ ಕಾವೇರಿ ಸಿಕ್ಕಿದ್ಲ ಅಂತ ಕೇಳಿದಾಗ ಇಲ್ಲ ಬಾಸು, ಅವರು ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ನನಗೆ ಯಾಕೋ ನಿಮಗೆ ಹೊಡೆದದ್ದು ಬಾಲನೇ ಅಂತ ಅನಿಸ್ತಿದೆ ಅಂದಾಗ ಏನು ಮಾತಾಡ್ತಿದ್ಯಾ ನೀನು? ಬಾಲ ಯಾಕೆ ಹೊಡಿತಾನೆ? ಇಲ್ಲ, ಬಾಲ ಆಗಿರ್ಲಿಕ್ಕಿಲ್ಲ ಅಂದಾಗ ಅದು ಹಾಗಲ್ಲ ಬೋಸು, ನನಗೆ ಆ ರೀತಿ ಅನ್ನಿಸ್ತು ಅಷ್ಟೇ, ಬಾಲ ಇರಬಹುದೇನು ಅಂತ ಅಂದಾಗ ಇಲ್ಲ, ಬಾಲ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಮೊದಲು ಯಾರು ಅನ್ನೋದನ್ನು ಹುಡುಕು, ನನಗೆ ಯಾಕೋ ಮಣಿ ಏನಾದರೂ ಬಂದಿರ್ಬೋದು ಅಂತ ಅನಿಸುತ್ತೆ, ಹೋಗ್ಬಿಟ್ಟು ಮಣಿಯನ್ನು ಕರ್ಕೊಂಡು ಬಾ ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ಅವರ ಹುಡುಗ ಹೋಗಿದ್ದೆ ಮಣಿಯನ್ನು ಕರ್ಕೊಂಡು ಬರ್ತಾರೆ. ಮಣಿ ಬಂದಿದ್ದೆ ಕೇಕೆ ಹಾಕಿ ನಗ್ತಿದ್ದಾರೆ. ಬಿಕಾಸ್ ಮುಖದಲ್ಲೆಲ್ಲ ಕಲೆ ಆಗಿದೆ. ಅದನ್ನು ನೋಡಿದಂಥ ಮಣಿ, ಏನಪ್ಪ ನಿನ್ನ ಕತೆ ಈ ರೀತಿ ಆಗಿದೆಯಲ್ಲ, ಯಾವ ನಿನಗೆ ಈ ರೀತಿ ಗುಂಬಿರೋದು? ನಿಜವಾಗ್ಲೂ ಅವನು ಗಂಡಸೇ ಇರಬೇಕು, ಸಖತ್ತಾಗಿ ಅವನು ಸರಿಯಾಗಿ ನಿನಗೆ ಕೊಟ್ಟಿದ್ದಾನೆ ಅಂತ ಹೇಳಿ ನಗ್ತಿದ್ರೆ ಈ ಕಡೆ ಏನು ಮಾತಾಡ್ತಿದ್ಯಾ ಮಣಿ, ನಿನಗೆ ಯಾರು ಅನ್ನೋದು ಗೊತ್ತಿಲ್ವಾ? ಏನು ನಾಟಕ ಮಾಡ್ತಿದ್ಯಾ ನೀನೇ ಏನಾದರೂ ಮಾಡಿದ್ಯಾ ಅಂತ ಹೇಳಿ ವರದ ಕೇಳಿದಾಗ ಇಲ್ಲ ನಾನು ಯಾಕೆ ಮಾಡಲಿ, ನೀನು ನನ್ನನ್ನು ಕೂಡ ಹಾಕಿದ್ಯಾ, ನಾನು ಬಂದು ಮಾಡೋಕ್ಕಾಗತ್ತಾ? ಅದು ಯಾವನ್ ಮಾಡಿದಾನೆ ಅಂತ ಗೊತ್ತಿಲ್ಲ, ಅವನೇನಾದರೂ ಗೊತ್ತಾದರೆ ಹೇಳು, ನಿನಗಿಂತ ಮೊದಲು ನಾನು ಹೋಗಿ ಅವನನ್ನು ಭೇಟಿಯಾಗಿ ಅವನಿಗೆ ಸನ್ಮಾನ ಮಾಡ್ತೀನಿ, ಜೊತೆಗೆ ನಿನಗೆ ಸಿಕ್ಕಿದ್ರೆ ಹೇಳಿಬಿಡು, ನಾನು ಅವನಿಗೆ ಶಭಾಷ್ಗಿರಿ ಹೇಳಿದೆ ಅಂತ ಹೇಳಿ ಇಲ್ಲಿ ವರದಾಗೆ ಮಣಿ ಹೇಳ್ತಿದ್ದಾರೆ. ಜೊತೆಗೆ ಇಲ್ಲಿ ಮಣಿಯನ್ನು ಮೊದಲು ಹೋಗಿ ಕೂಡ ಹಾಕಿ ಅಂತ ಹೇಳಿ ವರದ ಹೇಳೋಕ್ಕೂ ಮುನ್ನನೇ ಇಲ್ಲಿ ಮಣಿ ಮೊದಲು ನನ್ನ ಕರ್ಕೊಂಡು ಹೋಗಿ ಆ ಕೂಡ ಹಾಕಿ ಅಂತ ಹೇಳಿ ಗೇಲಿ ಮಾಡಿ ನಗ್ತಿದ್ದಾರೆ. ನಂತರ ಇಲ್ಲಿ ಮಣಿಯನ್ನು ಅವ್ರ ಕಡೆ ಹುಡುಗರು ಕರ್ಕೊಂಡೋಗಿ ಮತ್ತೆ ಸ್ಟೋರ್ ರೂಮಲ್ಲಿ ಕೂಡ ಹಾಕ್ತಾರೆ. ಇತ್ತ ಕಡೆ ಕಾವೇರಿ ಬಾಲನ ನಂಬೋದಕ್ಕೆ ರೆಡಿನೇ ಇಲ್ಲ. ನನಗೆ ಗೊತ್ತಿದೆ ಬಾಲ, ನೀನು ಇದನ್ನೆಲ್ಲ ಮಾಡ್ತಿರೋದು ಬೇರೆ ಯಾವುದೋ ಉದ್ದೇಶ ಇಟ್ಕೊಂಡಿದ್ದೆ ಅಲ್ವಾ ಅಂತ ಹೇಳಿ ಹೇಳ್ತಿದ್ರೆ, ಇಲ್ಲ ಕಾವೇರಿ, ನಿಜಕ್ಕೂ ನನಗೆ ಸತ್ಯ ಗೊತ್ತಾಗಿದೆ ಅಂದಾಗ ನೀನೇನು ಮಾತಾಡ್ತಿದ್ಯಾ ಅನ್ನೋ ಅರಿವಿದೆಯಾ ನಿನಗೆ? ಇಷ್ಟು ವರ್ಷಗಳ ಕಾಲ ನನ್ನ ಕಾಳಜಿ ಮಾಡಲಿಲ್ಲ, ಇವತ್ತು ಬಂದು ಕಾಳಜಿ ಮಾಡ್ತಿದ್ಯಾ? 10 ವರ್ಷ ಎಲ್ಲಿ ಹೋಗಿದ್ದೆ ನೀನು? ಬರ್ತಿದ್ಯಲ್ಲ ಕೆಲವೊಮ್ಮೆ ಇತ್ತೀಚೆಗೆ ಜೈಲಿಗೆ, ಆಗಲೂ ಕೂಡ ನನ್ನನ್ನು ವಿಚಾರಿಸೋದಕ್ಕೆ ಅಂತ ಬರ್ತಿದ್ಯಾ? ವರದನ್ ವಿಷಯವಾಗಿ ನಾನೇನಾದರೂ ಪ್ಲ್ಯಾನ್ ಮಾಡ್ತಿದ್ದೀನ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರನೇ ನೀನು ಬರ್ತಾ ಇದ್ದಿದ್ದು ಅಂತ ಹೇಳಿ ಕಾವೇರಿ ಹೇಳ್ತಾರೆ. ಆಗ ನನಗೆ ಸತ್ಯ ಗೊತ್ತಿರಲಿಲ್ಲ ಕಾವೇರಿ, ಆದರೆ ಈಗ ನನಗೆ ಸತ್ಯ ಗೊತ್ತಾಗಿದೆ, ನನ್ನ ತಪ್ಪಿನ ನನಗೆ ಅರಿವಾಗಿದೆ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಅಂತ ಬಾಲ ಹೇಳಿದಾಗ, ನೀನೇ ಅಂತೆ ನನ್ನ ಪೆರೋಲ್ ಮೇಲೆ ಬಿಡಿಸಿದ್ದು, ಆದರೆ ನಾನಂತೂ ನಂಬೋದಿಲ್ಲ ಇದನ್ನು, ಅದು ನಿಜಾನೇ ಆಗಿದ್ರು ಕೂಡ ಇದರಿಂದ ಕೂಡ ಏನೋ ಉದ್ದೇಶನೇ ಇಟ್ಕೊಂಡಿರ್ತೀಯ ಅಲ್ವಾ ನೀನು ಅಂತ ಹೇಳಿ ಹೇಳ್ತಿದ್ದಾರೆ ಕಾವೇರಿ. ಅದು ನನ್ನ ಕರ್ತವ್ಯ ಅಲ್ವಾ, ನಾನು ಮಾಡಿರೋ ಪಾಪಕ್ಕೆ ಪಶ್ಚಾತ್ತಾಪ ಪಡ್ತಿದ್ದೇನೆ, ಅದಕ್ಕೋಸ್ಕರನೇ ಆ ಒಂದು ಕೆಲಸವನ್ನು ಮಾಡಿದ್ದು, ಸ್ವಲ್ಪನಾದರೂ ಪಾಪವನ್ನು ಕಳ್ಕೊಳ್ಳೋಣ ಅಂತ ದಯವಿಟ್ಟು ಕಾವೇರಿ ನನ್ನನ್ನು ನಂಬು, ನಾನು ಬದಲಾಗಿದ್ದೀನಿ, ತಿದ್ಕೊಂಡಿದ್ದೀನಿ, ನನ್ನನ್ನು ಕ್ಷಮಿಸು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾರೆ. ಇಲ್ಲ, ಯಾವುದೇ ಕಾರಣಕ್ಕೂ ನಾನು ನಿನ್ನ ಕ್ಷಮಿಸೋ ಮಾತೇ ಇಲ್ಲ, ಇಷ್ಟು ವರ್ಷಗಳ ಕಾಲನೇ ನಿನ್ನ ನನ್ನ ಜೊತೆ ಇರಲಿಲ್ಲ, ನಿನ್ನನ್ನು ನಂಬೋದುಂಟ, ಮತ್ತೆ ತಪ್ಪು ಮಾಡೋದುಂಟ? ಖಂಡಿತ ಇಲ್ಲ ಅಂತ ಹೇಳಿ ಕಾವೇರಿ ಮನೆ ಕಡೆ ಹೊರಡಬೇಕಾದ್ರೆ ಇಲ್ಲಿ ಬಾಲ ಅವಳಿಂದನೇ ಹೋಗ್ತಾ ಇರ್ತಾರೆ. ನೀನು ನನ್ನ ಜೊತೆ ಬರಬೇಡ, ಸುಮ್ಮನೆ ನನ್ನ ಬಿಟ್ಟು ಹೊರಟೋಗ್ಬಿಡು ಅಂತ ಕಾವೇರಿ ಹೇಳಿದಾಗ, ನಿನ್ನ ಬಿಟ್ಟು ಹೋಗೋದುಂಟ? ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ, ನಿನ್ನ ಜೊತೆಲೇ ಇರೋದು ನಾನು, ನನ್ನಂತೂ ನಿನ್ನನ್ನು ಬಿಟ್ಟಿರೋದೇ ಇಲ್ಲ ಅಂತ ಹೇಳಿದಾಗ ಕಾವೇರಿ ಸಡಕ್ತಾರೆ. ಸರಿ ಆಯಿತು ಕಾವೇರಿ, ನಿಮ್ಮ ಅಣ್ಣಂಗೆ ನಾನು ಮಾತು ಕೊಟ್ಟಿದ್ದೀನಿ, ನಿನ್ನನ್ನು ಸೇಫಾಗಿ ಮನೆ ಕರ್ಕೊಂಡು ಹೋಗ್ತೀನಿ ಅಂತ, ಹಾಗಾಗಿ ನಿನ್ನ ಮನೆಗೆ ಬಿಟ್ಟು ಹೋಗ್ತೀನಿ ಅಂದಾಗ ನನಗೆ ಮನೆ ದಾರಿ ಗೊತ್ತದೆ ಅಂತ ಹೇಳಿ ಕಾವೇರಿ ಹೇಳಿದಾಗ, ದಾರಿ ಗೊತ್ತಿದ್ರು ಈ ಕತ್ತಲಲ್ಲಿ ನೀನು ಒಬ್ಬಳೇ ಹೋಗೋದು ಅಪಾಯ ಅಲ್ವಾ, ಭಯ ಆಗೋದಿಲ್ವಾ ಅಂದಾಗ, ಇವತ್ತು ಮಾತಾಡ್ತಿದ್ಯಾ ಕತ್ತಲಲ್ಲಿ ಭಯ ಅನ್ನೋದ್ರ ಬಗ್ಗೆ? ಇಷ್ಟು ದಿನ ಕತ್ತಲಲ್ಲೇ ಇರಿಸಿದೆ, ಅವಾಗ ಭಯ ಆಗಲಿಲ್ವಾ ನಿನಗೆ ಅಂತ ಹೇಳಿ ಕಾವೇರಿ ಬಾಲಾಗೆ ಹೇಳ್ತಾರೆ. ಬಾಲಕ್ಕೆ ಸ್ವಲ್ಪ ಬೇಜಾರು ಆಗತ್ತೆ, ಬಟ್ ಆದರೂ ಕೂಡ ಅದು ಯಾವುದನ್ನು ಕೂಡ ಮನ್ಸಿಗೆ ಹಚ್ಕೊಳ್ಳೋದಿಲ್ಲ. ನೀನು ನನ್ನ ಬೈತೀಯಾ ಹೊಡಿತೀಯಾ ಹೊಡಿ, ಆದರೆ ದಯವಿಟ್ಟು ನನ್ನನ್ನು ದೂರ ಹೋಗು ಅಂತ ಮಾತ್ರ ಹೇಳಬೇಡ ಅಂತ ಹೇಳಿ ಬಾಲ ಕಾವೇರಿಯಿಂದನೇ ಹೋಗ್ತಿದ್ದಾರೆ.
ಸಾಂಗ್ ಕೂಡ ಸೂಪರ್ ಆಗಿ ಪ್ಲೇ ಆಗತ್ತೆ. ಇತ್ತ ಕಡೆ ರಾಣಿ ಮಾಮ ಇನ್ನೂ ಕೂಡ ಯಾಕೆ ಅಮ್ಮ ಬಂದಿಲ್ಲ, ಆಲ್ರೆಡಿ ಬೆಳಗ್ಗೆ ಆಗಿ ರಾತ್ರಿ ಆಗಿದೆ, ಇನ್ನೂ ಅಮ್ಮ ಬಂದೇ ಇಲ್ವಲ್ಲ, ನಾನು ನನ್ನ ಫ್ರೆಂಡ್ ಹತ್ರ ಇವತ್ತು ಹೇಳಿದೆ ಅಮ್ಮ ಕಾಣಿಸ್ತಿಲ್ಲ ಅಂತ ಅಂತಿದ್ದಾಗೇ ಈ ಕಡೆ ಸತ್ಯ ಅವರು ಸಿಡಿದು ಹೋಗ್ತಾರೆ. ಏನು ಮಾತಾಡ್ತಿದ್ಯಾ ರಾಣಿ, ನೀನು ಯಾಕೆ ಹೇಳೋಕೆ ಹೋಗಿದ್ದೆ ನಮ್ಮನೆ ವಿಷಯನ, ಹೆಸರು ಎಲ್ಲವನ್ನ ಕೂಡ ಹೇಳಿದ್ಯಾ, ಅವ್ನಿಗೆಲ್ಲ ಹೆಸರು ಕೂಡ ಗೊತ್ತಿದ್ಯಾ, ನಿಮ್ಮ ಅಮ್ಮನ ಬಗ್ಗೆ ಹುಡುಕ್ತಾನೆ ಅಂತ ಹೇಳೋದಕ್ಕೆ ಅಂದಾಗ ಇಲ್ಲ ಮಾಮ ಹೆಸರನ್ನೇನು ಹೇಳಲಿಲ್ವಲ್ಲ, ನಾನು ತಪ್ಪು ಮಾಡಿಬಿಟ್ಟೆ, ಹೆಸರೇ ಹೇಳಲಿಲ್ಲ ನಾನು, ಆದರೆ ಅವ್ರ ಹತ್ರ ಹೋಗಿ ಹೇಳಿದ್ರೆ ಖಂಡಿತ ಅಮ್ಮನ ಹುಡ್ಕೊಡ್ತಾರೆ ಮಾಮ ಅಂತ ಹೇಳಿ ರಾಣಿ ಹೇಳಿದಾಗ ನೆಟ್ಟಿಸ್ರು ಬಿಟ್ಟಾಗತ್ತೆ ಸತ್ಯಗೆ. ಬಿಕಾಸ್ ಸದ್ಯ ಕಾವೇರಿ ಅನ್ನೋ ಹೆಸರು ಅವನ ಕಿವಿಗೆ ಬಿದ್ದಿಲ್ಲ ಅಂತ ಹೇಳಿ ನಂತರ ಇಲ್ಲಿ ರಾಣಿಯನ್ನು ಒಳಗಡೆ ಕರ್ಕೊಂಡು ಹೋಗು ಅಂತ ಹೇಳಿ ಸೀನಾಗೆ ಹೇಳಿ ತನ್ನ ತಂಗಿ ಬಂದ್ಲ ಅಂತ ಹೇಳಿ ಹೊರಗಡೆ ಬರ್ತಿರ್ತಾರೆ ಸತ್ಯ ಅವರು. ಅಷ್ಟರಲ್ಲಿ ಅಲ್ಲಿಗೆ ಕಾವೇರಿ ಬಂದು ಅಣ್ಣನನ್ನು ಅಪ್ಕೋತಾರೆ. ಆ ಕಡೆ ಬಾಲ ಬಂದಿದೆ, ನಾನು ನಿನಗೆ ಮಾತು ಕೊಟ್ಟಾಗೆ ನಿನ್ನ ತಂಗಿ ಕಾವೇರಿಯನ್ನು ತಂದು ನಿನಗೆ ಒಪ್ಸಿದ್ದೀನಿ ಅಂದಾಗ ಪರವಾಗಿಲ್ವಲ್ಲ ಮಾತು ಉಳಿಸ್ಕೊಂಡಿದ್ಯಾ, ಆದರೆ ಇನ್ನೊಂದು ಮಾತು ಕೊಡಬೇಕು ನೀನು ಅಂತ ಹೇಳಿ ಕೇಳ್ತಾರೆ. ಏನು ಮಾತು ಅಂತ ಹೇಳಿ ಬಾಲ ಕೇಳಿದಾಗ ಇನ್ನು ಮುಂದೆ ನೀನು ನನ್ನ ಮನೆ ಕಡೆ ಬರಬಾರ್ದು, ಯಾವುದೇ ವೇಷದಲ್ಲಿ ಕೂಡ ಬರಬಾರ್ದು, ನನ್ನ ತಂಗಿಗೆ ತೊಂದರೆ ಕೊಡಬಾರ್ದು ಅಂತ ಸತ್ಯ ಹೇಳಿದಾಗ ಹೌದಾ ಸರಿ ಆಯಿತು ಮಾಡ್ತೀನಿ, ಬಟ್ ಕಾವೇರಿ ನನ್ನ ಜೊತೆ ಚೆನ್ನಾಗಿ ಮಾತಾಡಬೇಕು ನಗ್ನಗ್ತಾ, ಹಾಗಾದರೆ ಮಾತ್ರ ನಾನು ಅವಳಿಗೆ ತೊಂದರೆ ಕೊಡುವುದಿಲ್ಲ ಅಂದಾಗ ನಾನು ನಿನ್ನ ಜೊತೆ ಆ ರೀತಿ ಎಲ್ಲ ಮಾತಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಕಾವೇರಿ ಹೇಳ್ತಾರೆ. ಏನು ಕಾವೇರಿ ಇದು, ಬೀದಿಯಲ್ಲಿ ಯಾರೋ ಹೋಗೋರು ಗೊತ್ತಿಲ್ಲದೆ ಇದ್ರೂ ಕೂಡ ನಮ್ಮ ಜೊತೆ ನಗ್ನಗ್ತಾ ಮಾತಾಡ್ತಾರೆ, ಅಂಥದ್ರಲ್ಲಿ ನಾನು ನಿನ್ನ ಗಂಡ ಮಾತಾಡೋದಿಲ್ವಾ ಅಂತ ಹೇಳಿ ಹೇಳ್ತಿದ್ದಾಗೇನೆ ಕಾವೇರಿ ಹಾಗೆ ತುಂಬಾ ಸಿಡ್ಕೊಂಡು ಇಲ್ಲಿ ಬಾಲನ ನೋಡ್ಬಿಡ್ತಾರೆ. ಬಾಲ ಹಾಗೆ ಸೈಲೆಂಟ್ ಆಗಿದ್ದೆ, ಸರಿ ಆಯಿತು ಬಿಡು, ಇನ್ನು ಮುಂದೆ ನಾನೇನು ನಿಮ್ಮ ಮನೆ ಹತ್ರ ಬಂದು ತೊಂದರೆ ಕೊಡುವುದಿಲ್ಲ, ಆದರೆ ಒಂದು ಮಾತಂತೂ ಗ್ಯಾರಂಟಿ, ಕಾವೇರಿಗೆ ತೊಂದರೆ ಆದರೆ ನಾನಲ್ಲಿದ್ದೇ ಇರ್ತೀನಿ ಅಂತ ಹೇಳಿ ಬಾಲ ಹೇಳ್ತಾರೆ. ನಂತರ ಇಲ್ಲಿ ಸತ್ಯ ತನ್ನ ತಂಗಿ ಕಾವೇರಿಯನ್ನು ಕರ್ಕೊಂಡು ಮನೆ ಒಳಗಡೆ ಇದ್ದಂಥ ರಾಣಿಯನ್ನು ಕರೀತಾರೆ. ರಾಣಿ ಬರ್ತಿದ್ದಾಗೇ ಅಮ್ಮನನ್ನು ಅಪ್ಕೋತಾಳೆ. ಎಲ್ಲಿ ಹೋಗಿದೆ ಅಮ್ಮ, ಇಷ್ಟೊತ್ತು ನಿಜಕ್ಕೂ ನನಗೆ ಎಷ್ಟು ಗಾಬರಿ ಆಗಿದೆ ಗೊತ್ತಾ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾಳೆ. ಆ ಕಡೆ ಬಾಲ ಯಾವುದೇ ಕಾರಣಕ್ಕೂ ಇಲ್ಲಿ ವರದ ಕಾವೇರಿಗೆ ತೊಂದರೆ ಕೊಡೋದಕ್ಕೆ ಬಿಡಬಾರ್ದು, ಈಗಲೂ ಕೂಡ ಏನಾದರೂ ಪ್ಲ್ಯಾನ್ ಮಾಡ್ತಿರ್ತಾನೆ, ಅವನ ಪ್ಲ್ಯಾನನ್ನು ಡೈವರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಜೇಬಿಗೆ ಕೈ ಹಾಕ್ತಾರೆ. ಅಲ್ಲಿ ಕಾವೇರಿ ಓಲೆ ಇರತ್ತೆ, ಆ ಓಲೆಯನ್ನು ನೋಡಿದ್ದೆ ಇದು ಕಾವೇರಿ ಓಲೆ ಅಲ್ವಾ, ಮರ್ತೇ ಬಿಟ್ಟನಲ್ಲ, ಕೊಟ್ಟು ಬರೋಣ ಅಂತ ಮತ್ತೆ ವಾಪಸ್ಸಾಗಿ ಇಲ್ಲಿ ರಾಣಿ ಮನೆಗೆ ಬರ್ತಿದ್ದಾರೆ. ಈ ಕಡೆ ರಾಣಿಯನ್ನು ಅಪ್ಕೊಂಡಿದ್ದಾರೆ ಕಾವೇರಿ. ಕಾವೇರಿ ಅಂತ ಹೇಳಿ ಬಾಲ ಕರೆದ ತಕ್ಷಣ ಇಲ್ಲಿ ಶಾಕ್ ಆಗ್ತಿದ್ದಾರೆ ಕಾವೇರಿ ಮತ್ತು ಸತ್ಯ. ಆ ಕಡೆ ಸರಳ ಮತ್ತು ಅವರಮ್ಮ ಖುಷಿ ಪಡ್ತಿದ್ದಾರೆ, ಕೊನೆಗೂ ಬಾಲ ಬಂದ, ರಾಣಿ ಮಗಳು ಅಂತ ಗೊತ್ತಾಗತ್ತೆ ಅಂತ ಹೇಳಿ. ಇತ್ತ ಕಡೆ ಕಾವೇರಿ ತನ್ನ ಮಗಳನ್ನು ಹಾಗೆ ಬಚ್ಚಿಟ್ಕೊಂಡು ಬಿಡ್ತಾರೆ. ಯಾರದು ಅಂತ ಹೇಳಿ ರಾಣಿ ಕೇಳ್ತಿದ್ದಾಳೆ. ಈ ಕಡೆ ಕಾವೇರಿ ಅವರು ಸುಮ್ಮನಿರು ರಾಣಿ ಅಂತ ಹೇಳಿದೆ. ಏನದು ಮತ್ತೆ ಯಾಕೆ ಬಂದೆ ಅಂತ ಕೇಳಿದಾಗ ಅದು ಅಂತ ಹೇಳಿ ಬಾಲ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಇಲ್ಲಿ ರಾಣಿಯನ್ನು ಕಾಣಿಸ್ದೇ ಇರೋ ಹಾಗೆ ಬಚ್ಚಿಟ್ಕೊಂಡಿದ್ದೆ. ಈ ಕಡೆ ಸತ್ಯ ಅವರು ಸೀನಾನ ಕರ್ಕೊಂಡು ಹೋಗ್ಬಿಡು ರಾಣಿಯನ್ನ ಅಂತ ಹೇಳ್ತಾರೆ. ರಾಣಿಯನ್ನ ಸೀನ್ ಅವ್ರು ಕರ್ಕೊಂಡು ಹೋಗೋದನ್ನು ಬಾಲ ಗಮನಿಸ್ತಾರೆ, ಬಟ್ ಅದು ರಾಣಿ ಅಂತ ಗೊತ್ತಾಗೋದಿಲ್ಲ, ಏನೋ ಮರೆ ಮಾಚ್ತಿದ್ದಾರೆ ಅಂತ ಹೇಳಿ ಬಾಲಾಗೆ ಗೊತ್ತಾಗ್ತದೆ. ನಂತರ ಇಲ್ಲಿ ಕಾವೇರಿ ಮತ್ತು ಸತ್ಯ ಹೋಗಿದೆ. ಮತ್ತೆ ಯಾಕೆ ಬಂದೆ ಅಂತ ಕೇಳಿದಾಗ ಓಲೆ ಅದನ್ನು ಕೊಟ್ಟು ಹೋಗೋಣ ಅಂತ ಬಂದೆ, ಯಾರದು, ಯಾಕೆ ಆ ರೀತಿ ಕರ್ಕೊಂಡು ಹೋಗಿದ್ದು ಅಂತ ಬಾಲ ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಿದ್ರೆ ಕೊನೆಗೂ ಕೂಡ ಇಲ್ಲಿ ಬಾಲಾಗೆ ಅದು ತನ್ನ ಮಗಳು ಅನ್ನೋ ಸತ್ಯ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ಇಲ್ಲಿ ಕಾವೇರಿ ಮನೆ ಒಳಗಡೆ ಬರ್ತಿದ್ದಾಗೇ ಇಲ್ಲಿ ಮಗಳು ರಾಣಿ ಬಂದಿದೆ. ಅಮ್ಮ ನಿನ್ನನ್ನು ಯಾರು ಕರ್ಕೊಂಡು ಹೋಗಿದ್ರು, ಎಲ್ಲಿ ಹೋಗಿದ್ದೆ ನೀನು, ಏನಾಯಿತು ಅಂತ ಹೇಳಿ ಪ್ರಶ್ನೆ ಕೇಳಬೇಕಾದ್ರೆ ಸತ್ಯ ಅವರು ಒಂದು ಮಾತು ಹೇಳ್ತಾರೆ, ನೋಡು ಕಾವೇರಿ ಇನ್ನೂ ಮುಚ್ಚಿಡೋದ್ರಲ್ಲಿ ಅರ್ಥ ಇಲ್ಲ, ಸತ್ಯ ಹೇಳ್ಬಿಡೋದು ಒಳ್ಳೇದು ಅಂತ. ಹಾಗಿದ್ರೆ ಮುಂದಿನ ಆಗತ್ತೆ ಮುಂದಿನ ವಿಡಿಯೋ.